ಯಾರೆಲ್ಲ ವಿಕಲಚೇತನರ ಸುದ್ದಿವಾಹಿನಿ ವೀಕ್ಷಿಸ್ತೀರಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ವಿಕಲಚೇತನರಿಗೆ ಉದ್ಯೋಗ ಖಾತ್ರಿಯಲ್ಲಿ ಯೋಜನೆಯಡಿ 370 ರೂಪಾಯಿವರೆಗೆ ಕೂಲಿ ದಿನಗೂಲಿ ಕೆಲಸ. ಯಾರೆಲ್ಲ ನಮ್ಮ ವಿಡಿಯೋನ ವೀಕ್ಷಿಸ್ತೀರಿ, ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕಾನ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ವಿಕಲಚೇತನರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ವಿಶೇಷವಾಗಿ ಅಲ್ಲಿ ಯಾರು ವಾಸವಿರತಕ್ಕಂಥ ವಿಕಲಚೇತನರು ಅವರು ಮೊದಲಿಗೆ ತಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ, ಇಲ್ಲ ಅಂದರೆ ನಿಮ್ಮ ಗ್ರಾಮದ URWಗಳು ನಿಮ್ಮ ಮನೆಗಳಿಗೆ ಭೇಟಿ ಮಾಡ್ತಾ ಇದ್ದಾರೆ. ಅವರನ್ನು ಭೇಟಿ ಮಾಡಿ ನೀವು ನಿಮ್ಮ ಜಾಬ್ ಕಾರ್ಡ್ ಆಗಿದೆ ಇಲ್ಲೋ ಎಂದು ಚೆಕ್ ಮಾಡ್ಕೋಬೇಕು. ಒಂದು ಸಲ ಚೆಕ್ ಮಾಡ್ಕೊಂಡು ನಿಮ್ಮ ಜಾಬ್ ಕಾರ್ಡ್ ಆಗಿದರೆ ನಿಮಗೆ ನಿಮ್ಮ ಕುಟುಂಬಕ್ಕೆ 370 ರೂಪಾಯಿ ಒಂದು ದಿನದ ಕೂಲಿಯನ್ನು ಕೊಡ್ತಿರ್ತಾರೆ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಬೇಕಾದಷ್ಟು ಜನ ಇದ್ದರೂ ಕೂಡ ನೀವು ಒಂದು ವರ್ಷಕ್ಕೆ 100 ದಿನಗಳವರೆಗೆ ನಿಮ್ಮ ಕುಟುಂಬಕ್ಕೆ ಕೆಲಸವನ್ನು ಕೊಡ್ತಿದ್ದಾರೆ. ನೀವೇನು ಮಾಡಬೇಕು ಅಂದರೆ, ಈಗ ನೀವು ನಿಮ್ಮ ಆಧಾರ್ ಕಾರ್ಡು ಹಾಗೂ ಫೋಟೋ ಮತ್ತು ರೇಷನ್ ಕಾರ್ಡ್ ತೆಗೆದುಕೊಂಡು ನೀವು ಮೊದಲಿಗೆ ಜಾಬ್ ಕಾರ್ಡ್ ಮಾಡಿಸ್ಕೊಂಡು, ನಂತರ ಜಾಬ್ ಕಾರ್ಡ್ ಆದ ನಂತರ ನೀವು ಒಂದು 6 ನಂಬರ್ ಫಾರ್ಮ್ ಸಿಗ್ತೈತಿ ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ. ಆ 6 ನಂಬರ್ ಫಾರ್ಮನ್ನು ತುಂಬಿ ನೀವು ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಲ್ಲಿಸಿದರೆ ಅವರು ನಿಮಗೆ 15 ದಿನಗಳ ಒಳಗಾಗಿ ಕೆಲಸವನ್ನು ಕೊಡ್ತಾರೆ. ಆದರೆ ಈ ಜಾಬ್ ಕಾರ್ಡ್ ಆದ ನಂತರ ನಿಮಗೆ ಕೆಲಸ ಮಾಡಲು ಶಕ್ತಿ ಇರಬೇಕು. ಅಂದರೆ ಈಗ ಒಬ್ಬೊಬ್ಬರಿಗೆ ಎದ್ದು ಅಡ್ಡಾಡೋಕೆ ಬರೋಂಗಿಲ್ಲ, ಮನ್ಕೊಂಡಲ್ಲೇ ಮನ್ಕೊಂಡಿರ್ತಾರೆ. ಅವರಿಗೆ ಕೆಲಸ ಕೊಡಂದರೆ ಕೊಡೋಕ್ಕಾಗಂಗಿಲ್ಲ. ನೀವು ಕೆಲಸ ಮಾಡುವಷ್ಟು ನೀವು ಒಬ್ಬ ನಾರ್ಮಲ್ ಮನುಷ್ಯ 10 ಫೂಟ್ ಅಗೆಯುವ ಕೆಲಸ ಮಾಡಿದರೆ, ಡಿಸಬಿಲಿಟಿ ಪರ್ಸನ್ನ 5 ಫೂಟ್ವರೆಗೆ ಅಗೆಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇಷ್ಟು ಮಾತ್ರ ಕೆಲಸ ಮಾಡೋರು ಇದ್ರಂದ್ರೆ ನೀವು ಇವತ್ತೇ ನಿಮ್ಮ ಗ್ರಾಮ ಮಟ್ಟದಲ್ಲಿ URW ಹಾಗೂ ಕಾಯಕ ಮಿತ್ರ ಹಾಗೂ ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳನ್ನ ಭೇಟಿ ಮಾಡಿ ನೀವು ನಿಮ್ಮ ಉದ್ಯೋಗ ಮಾಡಲು ಜಾಬ್ ಕಾರ್ಡ್ ಪಡೆದ ನಂತರ ಉದ್ಯೋಗನ ಮಾಡಲು ನೀವು ಅರ್ಹರಾಗಿರುತ್ತೀರಿ. ಎಲ್ಲರೂ ಇವತ್ತೇ ಭೇಟಿ ನೀಡಿ ನೀವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸವನ್ನು ಮಾಡಬೇಕೆಂದು ಎಲ್ಲ ವಿಕಲಚೇತನರ ಬಂಧುಗಳಲ್ಲಿ ಕೇಳುತ್ತೇನೆ. ಯಾರೆಲ್ಲ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಬೆಲ್ ಐಕಾನ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರ. ಥ್ಯಾಂಕ್ಸ್.